ದೇಶದ ಎಲ್ಲಾ ಕಡೆಗಳಿಂದ ಕೆಎಫ್ಸಿ ಮೆಕ್ಡೊನಾಲ್ಡ್ಸ್ ನಂತಹ ವೆಸ್ಟರ್ನ್ ಬ್ರ್ಯಾಂಡ್ ಗಳ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಂಡಿಯಾದಲ್ಲಿ ನಡೆಯುತ್ತಿರುವಂತಹ ಈ ವೆಸ್ಟರ್ನ್ ಬ್ರ್ಯಾಂಡ್ ಗಳಿಗೆ ವೆಸ್ಟರ್ನ್ ಕಂಪನಿಗಳು ಕೇವಲ ಹೆಸರನ್ನು ಮಾತ್ರ ಕೊಟ್ಟಿರುವುದು. ಭಾರತ ದೇಶದಲ್ಲಿ ಅಥವಾ ಇನ್ನು ಯಾವುದೇ ಕಂಟ್ರಿಯಲ್ಲಿ ಡೈರೆಕ್ಟ್ ಆಗಿ ಆಪರೇಟ್ ಮಾಡಲ್ಲ. ಇದನ್ನು ಮ್ಯಾನೇಜ್ ಮಾಡುವವರು ನಡೆಸುವವರೆಲ್ಲ ಭಾರತೀಯರೇ. ಎಲ್ಲಾ ಕಂಟ್ರಿಯಲ್ಲಿ ಫ್ರೆಂಚೈಸ್ ತಗೊಂಡವರಿಗೆ ಟ್ರೈನಿಂಗ್ ಕೊಟ್ಟು ಬಿಟ್ಟು ಬಿಡ್ತಾರೆ. ಆಮೇಲೆ ಇದನ್ನು ಹ್ಯಾಂಡಲ್ ಮಾಡುವ ಕೆಲಸ ಆಯಾ ಕಂಟ್ರಿಯಲ್ಲಿ ಫ್ರೆಂಚೈಸ್ ತಗೊಂಡವರ ಜವಾಬ್ದಾರಿ. ಇಂಡಿಯಾದಲ್ಲಿ ವೆಂಕೀಸ್ ಚಿಕನ್ ಮತ್ತು ಗೋದ್ರೇಜ್ ಕಡೆಯಿಂದ ಈ ಔಟ್ಲೆಟ್ ಗಳಿಗೆ ಚಿಕನ್ ಸಪ್ಲೈ ಮಾಡಲಾಗುವುದು. ಹಾಗಾದ್ರೆ ನಮ್ಮ ದೇಶದಲ್ಲಿ 7-8 ತಿಂಗಳು ಈ ಪ್ಯಾಕೆಟ್ ಫುಡ್ ಗಳನ್ನು ಸ್ಟೋರೇಜ್ ಮಾಡಿ ಜನಗಳಿಗೆ ಯಾಕೆ ಉಣಬಡಿಸಲಾಗುವುದು? ಕಾರಣ ಇಷ್ಟೇ, ಕ್ರಾಸ್ ಕಟಿಂಗ್. ದಿನನಿತ್ಯ ಈ ಚಿಕನ್ ಅನ್ನು ಪ್ರಿಪೇರ್ ಮಾಡಿ, ಪ್ಯಾಕ್ ಮಾಡಿ, ಲೋಡಿಂಗ್ ಮಾಡಿ ಎಲ್ಲ ಔಟ್ಲೆಟ್ಸ್ ಗಳಿಗೆ ಡೆಲಿವರಿ ಮಾಡುವಂತ ಕಾಸ್ಟ್ ಉಳಿಸಲು ಜನಗಳ ಜೀವದ ಜೊತೆ ನಮ್ಮ ಜನಗಳೇ ಆಟ ಆಡ್ತಾರೆ. 7-8 ತಿಂಗಳಿಗೆ ಬೇಕಾಗುವಷ್ಟು ಒಂದೇ ಸರ್ತಿ ತಯಾರಿಸಿ ಔಟ್ಲೆಟ್ ಗಳಿಗೆ ಡೆಲಿವರಿ ಮಾಡ್ತಾರೆ. ಅದೇ ನೀವು ಗಲ್ಫ್ ಕಂಟ್ರೀಸ್ ಗಳಿಗೆ, ವೆಸ್ಟರ್ನ್ ಕಂಟ್ರೀಸ್ ಗಳಿಗೆ ಹೋದ್ರೆ ಅಲ್ಲಿ ಎಲ್ಲ ತುಂಬಾ ಕಟ್ಟುನಿಟ್ಟಾಗಿದೆ. ಅಲ್ಲಿ ದಿನ ಇಂಥ ಪ್ಯಾಕೆಟ್ ಫುಡ್ ಗಳನ್ನು ಡೆಲಿವರಿ ಮಾಡಬೇಕಾಗುತ್ತೆ. ಒಂದು ವೇಳೆ ಅಲ್ಲಿಯ ಗವರ್ಮೆಂಟ್ ಲಾ ಮಾಡದಿದ್ರು ಕೂಡ ಅಲ್ಲಿಯ ಜನಗಳೇ ಇನಿಷಿಯೇಟಿವ್ ಆಗಿ ತಕೊಂಡು ಕಸ್ಟಮರ್ ಗಳಿಗೆ, ಜನಗಳಿಗೆ ಫ್ರೆಶ್ ಆದ ಫುಡ್ ಅನ್ನು ಡೆಲಿವರಿ ಮಾಡ್ತಾರೆ. ಅಲ್ಲಿಯ ಜನಗಳಿಗೆ ನಿಯತ್ತಿದೆ, ತಮ್ಮ ದೇಶ ಮತ್ತು ತಮ್ಮ ದೇಶದ ಜನಗಳ ಮೇಲೆ ಕಾಳಜಿ ಇದೆ. ಆದ್ರೆ ನಮ್ಮ ದೇಶದ ಜನಗಳಿಗೆ ನಿಯತ್ತು ಬೇಕಲ್ಲ. ಯಾರಿಗ್ ಕ್ಯಾನ್ಸರ್ ಬಂದ್ರೆ ನಮ್ಗೇನು, ಯಾರ ಮನೆ ಹಾಳಾದ್ರೆ ನಮ್ದೇನ್ ಗಂಟು ಹೋಗುತ್ತೆ. ಸತ್ತ ಹಣ ಕೆಡದಂತೆ ಫಾರ್ಮಲಿನ್ ಎನ್ನುವ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ. ಅದೇ ಕೆಮಿಕಲ್ ಅನ್ನು ಈ ಚಿಕನ್ ಮತ್ತು ಪನ್ನೀರ್ಗಳು ಕೆಡದಂತೆ ಲಾಂಗ್ ಲಸ್ಟ್ ಬರುವಂತೆ ನಮ್ಮ ದೇಶದಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ನೀವು ನಂಬ್ತೀರಾ? ಹೆಲ್ತ್ ಮಿನಿಸ್ಟರ್ ಯುಟಿ ಖಾದರ್ ಅವರು ಹೇಳ್ತಾರೆ, ಬ್ರ್ಯಾಂಡ್ಗಳು ತಮ್ಮ ಚಿಕನ್ ಎಷ್ಟು ಹಳೆದಂತ ಹೇಳಿ ಮೆನ್ಷನ್ ಮಾಡ್ಬೇಕು, ತಿನ್ಬೇಕು ಬಿಡ್ಬೇಕು ಅನ್ನುವ ನಿರ್ಧಾರ ಕಸ್ಟಮರ್ ಗಳೇ ಮಾಡ್ತಾರೆ ಅನ್ನೋದು. ಇದು ಹೇಗಿದೆ ಅಂದ್ರೆ, ಬ್ರ್ಯಾಂಡ್ ಗಳಿಗೆ ಓಪನ್ ಆಗಿ ನೀವು 7-8 ತಿಂಗಳ ಹಳೆ ಚಿಕನ್ ಅನ್ನು ಸೇಲ್ ಮಾಡಿ ಪರವಾಗಿಲ್ಲ, ಆದ್ರೆ ಕಸ್ಟಮರ್ ಗೆ ಹೇಳಿ ಸೇಲ್ ಮಾಡುವ ಅನ್ನೋ ತರ ಇದೆ. 7-8 ತಿಂಗಳ ಎಕ್ಸ್ಪೈರಿ ಡೇಟ್ ಯೂಸ್ ಮಾಡುವಂತೆ ಸರ್ಕಾರ ಪರ್ಮಿಷನ್ ಕೊಟ್ಟಂತಿದೆ. ಮಾಂಸ, ಪನ್ನೀರ್, ತರಕಾರಿ ಅಥವಾ ಇನ್ನು ಯಾವುದೇ ಫುಡ್ ಗಳಿಗೆ ಕೆಡದಂತೆ ಯೂಸ್ ಮಾಡುವಂತಹ ಡೇಂಜರ್ ಕೆಮಿಕಲ್ಗಳು ಯೂಸ್ ಮಾಡಲೇಬಾರದನ್ನುವ ರೂಲ್ಸ್ ಅನ್ನು ತರಕಾರಿಗಳು ಯಾಕೆ ತರಲ್ಲ? ಮಾಂಸದಂತ ಅತಿ ಬೇಗ ಕೆಡುವಂತಹ ಸಾಮಗ್ರಿಗಳಿಗೆ ಸರ್ಕಾರ ಅತಿ ಕಡಿಮೆ ಎಕ್ಸ್ಪೈರಿ ಡೇಟ್ ಗಳನ್ನು ಫಿಕ್ಸ್ ಮಾಡಬೇಕು. ಈ ದೇಶದಲ್ಲಿ ಸಿಗುವಂತಹ ಎಲ್ಲಾ ತಿನಿಸುಗಳು ಕೆಮಿಕಲ್ ಯುಕ್ತವಾದದ್ದು. ಇದನ್ನು ತಯಾರಿಸುವವರು ಯಾರು? ನಮ್ಮ ಜನಗಳೇ. ತಿನ್ನುವವರು ಯಾರು? ನಮ್ಮ ಜನಗಳೇ. ಬೇಕರಿಗೆ ಹೋಗಿ ಒಂದು ಸಮೋಸ ಪಪ್ಸ್ ತಿನ್ಬೇಕಾದ್ರೆ ಆ ಸಮೋಸ ಕೊಡುವವರು ತನ್ನ ಗಲೀಜ್ ಕೈಯಲ್ಲೇ ಕೊಡ್ತಾನೆ. ಅದನ್ನ ನಾವು ತಿಂತೀವಿ ಕೂಡ. ಧೂಳು ತುಂಬಿದ ಫುಟ್ಪಾತ್ ಅಲ್ಲಿ ಓಪನ್ ಆಗಿ ಆಹಾರಗಳನ್ನು ಮಾರಲಾಗುವುದು. ಆಹಾರಗಳ ಮೇಲೆ ಯಾವುದೇ ರೀತಿಯ ಮುಚ್ಚಿಗೆ ಇರಲ್ಲ. ಅದು ಗೊತ್ತಿದ್ರು ಕೂಡ ನಾವುಗಳು ತಿಂತೀವಿ. ಎಲ್ಲವನ್ನು ಸರ್ಕಾರ, ಹೆಲ್ತ್ ಡಿಪಾರ್ಟ್ಮೆಂಟ್ ಗಳು ಮಾನಿಟರ್ ಮಾಡ್ತಾನೆ ಇರ್ಬೇಕು. ತರಕಾರಿಗೆ ಕೆಮಿಕಲ್, ಮಾಂಸಕ್ಕೆ ಕೆಮಿಕಲ್, ಮೊಟ್ಟೆಗೆ ಇಂಜೆಕ್ಷನ್, ಫ್ರೂಟ್ ಗಳಿಗೆ ಕೆಮಿಕಲ್, ಟೀ ಕಾಫಿಗೆ ಕಲರ್, ಕೊನೆಗೆ ಸಮುದ್ರದಲ್ಲಿ ಸಿಗುವಂತ ಮೀನುಗಳಿಗೂ ಕೂಡ ಕೆಮಿಕಲ್ ಹಾಕಿ ಬಳಸಲಾಗುವುದು. ಕೆಮಿಕಲ್ ಗಳನ್ನ ಯೂಸ್ ಮಾಡದೆ ಆಹಾರ ಪದಾರ್ಥಗಳನ್ನು ಜನಗಳಿಗೆ ಒದಗಿಸಲು ಸಾಧ್ಯವಿಲ್ವಾ? ಸಾಧ್ಯ ಇದೆ. ಆದ್ರೆ ನಮ್ಮ ಜನಗಳಿಗೆ, ಸರ್ಕಾರಗಳಿಗೆ ನಿಯತ್ ಬೇಕಷ್ಟೇ.